ನಿನ್ನೆ ಸಂಸತ್ ಭವನದಲ್ಲಿ ಭಾರಿ ಭದ್ರತಾ ಲೋಪ ಆಗಿತ್ತು. ಹೀಗಾಗಿ ಸಾಕಷ್ಟು ಟೀಕೆಗಳು ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಅಂದ್ರೆ ಬೇರೆ ಬೇರೆ ರೀತಿಯಾಗಿ ಮಾತುಗಳು ಬರ್ತಾ ಇತ್ತು. ದೇಶದ ಭದ್ರತೆಯನ್ನು ಮಾಡ್ತೀವಿ ಅಂತೇಳಿ ಸಂಸತ್ ಭವನಕ್ಕೆ ಭದ್ರತೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆಗಳು ಎಲ್ಲ ಕಡೆ ಬರ್ತಾ ಇದೆ. ಹೀಗಾಗಿ ನಮ್ಮೊಂದಿಗೆ ಮಾತಾಡ್ಲಿಕ್ಕೆ ಸಲೀಂ ಅಹಮದ್ ಅವರಿದ್ದಾರೆ. ಸರ್, ಈಗ ಪ್ರಮುಖವಾಗಿ ನಿನ್ನೆ ಘಟನೆ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಈ ಚರ್ಚೆಗಳ ಬಗ್ಗೆ ಹೇಳ್ತೀರಿ ಸರ್? ಒಂದೊಂದು ದುರ್ದೈವ ಘಟನೆ ಆಗಬಾರ್ದಾಗಿತ್ತು. ಯಾಕಂತ ಹೇಳಿದ್ರೆ ಯಾವ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ರಕ್ಷಣೆ ಬಗ್ಗೆ ಮಾತಾಡ್ತಾರೆ, ಸಂಸತ್ ಭವನದಲ್ಲಿ ಇಂಥ ಘಟನೆ ಆಗೋದು ನಿಜವಾಗ್ಲೂ ಇಡೀ ದೇಶ ಇಡೀ ಪ್ರಪಂಚ ದಿಗ್ಭ್ರಮೆ ಆಗಿದೆ. ಯಾಕಂತೇಳಿದ್ರೆ ಹೈ ಸೆಕ್ಯೂರಿಟಿ ಝೋನ್ ಅಂಥದ್ರಲ್ಲಿ ಯಾಕೆ ಹೇಗೆ ಲೋಪ ಆಗತ್ತೆ? ಈಗ ಯಾವ ರೀತಿ ಜನರಿಗೆ ರಕ್ಷಣೆ ಕೊಡ್ತಾರೆ, ಪಾರ್ಲಿಮೆಂಟಲ್ಲೇ ಇಂತಹ ಘಟನೆ ಆಗಬೇಕಂತ ಹೇಳಿದ್ರೆ ಅವರ ಎಂಪಿಗಳು ಕೂಡ ಪಾಸ್ಗಳು ಕೊಡೋ ಮುಂಚೆ 10 ಸಲ ಯೋಚನೆ ಮಾಡಬೇಕು. ಇಂಥ ದೊಡ್ಡ ಘಟನೆ ಆಗಿದೆ. ಯಾಕಂದ್ರೆ ಏನೂ ಆಗ್ಬೋದಲ್ಲ. ನಿನ್ನೆನೇ ಆ ಘಟನೆ ಆಗ್ಬೇಕಂತ ಹೇಳಿದ್ರೆ ಬಹುಶಃ ಇದು ಮುಂಚೆ ಏನು ಘಟನೆ ಆಗಿತ್ತು ಅದನ್ನ ನಿನ್ನೆ ಸಂತಾಪ ಕೊಡೋ ಸಂದರ್ಭದಲ್ಲಿ ಕೂಡ ಈ ಘಟನೆ ಆಗಿದೆ. ಇದು ಕೇಂದ್ರ ಸರ್ಕಾರದ ಒಂದು ದೊಡ್ಡ ಲೋಪ. ಇದನ್ನು ಸರಿಪಡಿಸ್ಕೋಬೇಕು. ಕೇವಲ ಭಾಷಣಗಳಲ್ಲಿ ಮಾತ್ರ ಸಾಧ್ಯ ಅಲ್ಲ, ಸರ್ಕಾರ ಅದನ್ನು ಕಾರ್ಯಗತ ಮಾಡಬೇಕು. ಸರ್, ಪ್ರತಾಪ್ ಸಿಂಹನ ಆಫೀಸ್ ಕಡೆಯಿಂದ ಪಾಸ್ ಕೊಟ್ಟಿದೆ ಅಂತ ಹೇಳಿ ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ಏನು ಆಗ್ರಹ ಮಾಡ್ತೀರಿ? ಈಗ ಏನಾಗುತ್ತೆ ಹೇಳಿದ್ರೆ ಎಂಪಿಗಳು ಕೂಡ ಪಾಸ್ ಕೊಡೋ ಮುಂಚೆ, ನಾವು ರಾಜಕಾರಣಿ ಕೂಡ ಯಾವುದೇ ರೀತಿಯಲ್ಲಿ ಪಾಸ್ ಕೊಡೋ ಮುಂಚೆ 10 ಸಲ ಯೋಚನೆ ಮಾಡಬೇಕು. ಅವರ ಬ್ಯಾಕ್ಗ್ರೌಂಡ್ ಕೂಡ ನೋಡಬೇಕು. ಕೆಲ ಟೈಮಲ್ಲಿ ಇಂಥ ಘಟನೆಗಳು ಆಗತ್ತೆ. ಆದರೆ ಇದನ್ನು ಪಾಠ ನಮಗೆ ಎಲ್ಲರಿಗೂ. ಯಾರು ಕೂಡ ಅಸೆಂಬ್ಲಿ ಇರ್ಬೋದು, ಕೌನ್ಸಿಲ್ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ನಾವು ನಮ್ಮ ಪಾಸ್ಗಳು ಕೊಡೋ ಮುಂಚೆ ಚೆಕ್ ಮಾಡಿ ಕಳಿಸೋದು. ಯಾಕಂತ ಹೇಳಿದ್ರೆ ಇದರಿಂದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಒಂದು ಹೊಡೆತ ಬಿದ್ದಿದೆ ಇವತ್ತು. ಸರ್, ಈ ವಿಚಾರ ಪರಿಷತ್ನಲ್ಲೂ ಕೂಡ ಪ್ರತಿಧ್ವನಿ ಆಗ್ಬೋದು. ಯಾಕಂದ್ರೆ ಕೆಳಮನೆಯಲ್ಲಿ ನಿನ್ನೆ ಪ್ರತಿಧ್ವನಿ ಆಗಿತ್ತು, ಇವತ್ತಾಗಬಹುದು ಅಂತ ಸರ್? ಅಲ್ಲ, ನಿನ್ನೆ ಅಸೆಂಬ್ಲಿಲಿ ರೈಸ್ ಮಾಡಿ ಅದಕ್ಕೆ ಮಾಡಿದ್ರು. ಬಹುಶಃ ಯಾಕಂದ್ರೆ ನಮ್ಮಲ್ಲಿ ಅವಾಗ ಬೇರೆ ಚರ್ಚೆ ಆಗ್ತಾ ಇತ್ತು, ಅದರಿಂದ ಚರ್ಚೆ ಮಾಡೋಕ್ಕಾಗಲಿಲ್ಲ. ನೋಡ್ತೀವಿ ಏನು ಅವಕಾಶ ಇತ್ತು ಅದನ್ನು ಚರ್ಚೆ ಮಾಡಿ. ಈಗ ಸುವರ್ಣಸೌಧದ ಭದ್ರತೆ ಈಗ ನಿನ್ನೆಯಿಂದ ಹೆಚ್ಚಳ ಮಾಡಿದ್ದಾರೆ. ಸುವರ್ಣಸೌಧದ ಭದ್ರತೆ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಇಲ್ಲ, ಭದ್ರತೆ ಚೆನ್ನಾಗಿ ಮಾಡಿ ಪೊಲೀಸ್ನವರು ಬಹಳ ಕಾಳಜಿ ವಹಿಸಿದ್ದಾರೆ. ಸೆಕ್ಯೂರಿಟಿ ಚೆಕ್ ಇದೆ. ಅದು ಕೂಡ ಏನಾಗುತ್ತೆ, ಈಗ ಸಾಕಷ್ಟು ಜನ ಇವತ್ತು ಭೇಟಿ ಮಾಡ್ಲಿಕ್ಕೆ ಬರ್ತಾರೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಹೇಳಲಿಕ್ಕೆ ಒಂದು ಅವಕಾಶ ಅವ್ರಿಗೆ. ಯಾಕಂದ್ರೆ ಒಂದು ವರ್ಷದಲ್ಲಿ ಒಂದು ಸಲ ಮಾತ್ರ ಸೆಷನ್ ಇಲ್ಲಿ ಬೆಳಗಾವಿಯಲ್ಲಿ ನಡೆಯುತ್ತೆ. ಅವಾಗ ಪಾಪ ಜನ ಬರ್ತಾರೆ. ಆದ್ರೂ ಕೂಡ ನಮ್ಮ ಪೊಲೀಸ್ನವರು ಜಾಗೃತರಾಗಿ ಇರಬೇಕು. ಆ ನೆಪದಲ್ಲಿ ಜನರಿಗೆ ತೊಂದರೆ ಮಾಡಬಾರ್ದು. ಜನರಿಗೆ ತೊಂದರೆ ಮಾಡ್ಬೇಕಂದ್ರೆ ಈ ವಿಧಾನಸೌಧಕ್ಕೆ ಬರ್ತಾ ಜನ ಅವ್ರ ಕಷ್ಟಗಳು ಹೇಳ್ಕೊಳ್ಳಿಕ್ಕೆ, ಸಮಸ್ಯೆಗಳ ಪರಿಹಾರಕ್ಕೆ, ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ಆದ್ರೂ ಕೂಡ ನಾವು ಕೂಡ ನಮ್ಮ ಪ್ರಜಾಪ್ರತಿನಿಧಿಗಳು ಏನಿದೀವಿ, ನಾವು ಜನ MLA ಇರ್ಬೋದು, MP ಇರ್ಬೋದು, MLC ಗಳು, ನಾವು ನಮ್ಮ ಜವಾಬ್ದಾರಿಗಳನ್ನ ನಾವು ನೋಡಿ ನಾವು ಯಾವ ಪಾಸ್ಗಳು ಕೊಡ್ತೀವಿ ಅದನ್ನು ಯೋಚನೆ ಮಾಡಿ ಕೊಡಬೇಕು. ಕೆಲವು ಇಂಥ ಘಟನೆಗಳಾಗುತ್ತೆ. ಓಕೆ, ಇದಿಷ್ಟು ಸಲೀಂ ಅಹಮದ್ ಅವರ ಮಾತು ಕೂಡ. ಯಾಕಂತ ಹೇಳಿದ್ರೆ ಸೆಕ್ಯೂರಿಟಿ ರೀಸನ್ ಇಟ್ಕೊಂಡು ಒಂದಿಷ್ಟು ಸಮಸ್ಯೆಗಳು ಹೇಳ್ಕೊಳ್ಳಿ ಬರ್ತಾರೆ. ಅವರಿಗೆ ತೊಂದರೆ ಮಾಡಬಾರ್ದು. ಅದೇ ರೀತಿಯಾಗಿ ಸಂಸತ್ ಭವನದಲ್ಲಿ ಏನು ದಾಳಿಯಾಗಿತ್ತು, ಇದಕ್ಕೆ ಹೊಣೆಯನ್ನು ಹೊರಬೇಕು, ಅಮಿತ್ ಶಾ ಅವರು ಉತ್ತರ ಕೊಡಬೇಕು ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಜಯರಾಮ್ ಜೊತೆ ರೂಪೇಶ್ ಮೈಂದೂರ್, ಪವರ್ ಟಿವಿ, ಬೆಳಗಾವಿ.